ಬಾಸ್ ಏನ್ ನಮ್ಮನೆ ಕಿಟಕಿ ದೊಡ್ಡದಾಗ್ಬಿಟ್ಟಿದ್ಯಲ್ಲ? ತೆಗ್ದಿರ್ಬೇಕು ಅದಕ್ಕೆ. ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್. ನಾವಿಲ್ಲಿ ಯಾಕೆ ಬಂದ್ವಿ? ಅಯ್ಯೋ ನಿನ್ನೆ ಎಣ್ಣೆ ನಿಲ್ಸಲ್ಲ ವಾಚ್ಮ್ಯಾನ್ ಹೊಡೆದ್ವಲ್ಲ, ಅವ್ನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ಬೇಕು. ಬಾಸ್ ಇವನೇ ವಾಚ್ಮ್ಯಾನ್. ರಾಜಪ್ಪ ಒಂದೇ ಸಾರ್. ಬೀಗ ತೆಗಿ. ಏನೋ ಕೋರ್ಸ್ ನೋಡಿದ್ರೆ ಖಾರ ಪುಡಿ ಅರಿಯಂಗೈತೆ. ಸರ್ ನಮ್ಮನೆ ಯಾಕೆ ಸರ್ ಒಳಗಡೆ ಹಾಕಿದ್ರಿ? ನೀವು ತಪ್ಪು ಮಾಡ್ಲಿಲ್ವಾ? ಇಲ್ಲ ಸರ್. ನಿನ್ನೆ ರಾತ್ರಿ ಏನ್ ನಡೀತು ಅಂತ ಜ್ಞಾಪಕ ಇದೆಯಾ? ಹ್ಞೂ ಸಾರ್, ನೆನೆ ಯಾವ್ದೋ ಒಂದು ಕೆಲಸ ಮಾಡಿದ್ವಿ ಸರ್. ಸ್ವಲ್ಪ ಡಾಲರ್ ವರ್ಕೌಟ್ ಆಯ್ತು. ಖುಷಿನಲ್ಲಿ ನಾವಿಬ್ರು ಎಣ್ಣೆ ಹಾಕೊಂಡು ಅಂಬು ಅಂತ ನಡ್ಕೊಂಡ್ ಬರ್ತಾ ಇದೀವಿ ಸರ್. ಅವಾಗ ಯಾರೋ ವಾಚ್ಮ್ಯಾನ್ ಅಂತ ಸರ್, ವೀರಪ್ಪನ್ ತರ ಮೀಸೆ ಬಿಟ್ಕೊಂಡು ಫುಲ್ ಪೋಸ್ ಕೊಟ್ಟಿದ್ದೆ ಸರ್. ನಮ್ಗೆ ಯಾಕೋ BP ರೈಸ್ ಆಯ್ತು ಸರ್, 2 ಬಿಟ್ವಿ ಸರ್, ಅಷ್ಟೇ ಸರ್. ವೆರಿ ಗುಡ್. ಅವನು ಯಾರು ಅಂತ ಗೊತ್ತಾ? ಎಣ್ಣೆ ಏಟಲ್ಲಿ ಇದ್ವಿ ಸರ್, ಗೊತ್ತಾಗಲಿಲ್ಲ ಸರ್. ಈಗ ನಿಶಾ ಇಳಿದಿದ್ಯಾ? ಹ್ಞೂ ಸರ್. ಸರಿಯಾಗಿ ನನ್ನನ್ನು ನೋಡಿ. ಸರ್ ನಿಮ್ ತರನೇ ಇದ್ರು. ಅವ್ರೇನೋ ನಿಮ್ ತಮ್ಮನ ಸರ್? ಅವನು ನನ್ನ ತಮ್ಮ ಅಲ್ಲ, ನಾನೇ ಅವನು. ಅಯ್ಯೋ ನನ್ನ ಮಕ್ಕಳು. ಇವನು ಜೊತೆಗೆ ಏನ್ ಸರ್ ದೊಡ್ಡಪ್ಪ? ಆಯ್ತು ಬಿಡಿ ಸರ್, ನಾವು ಕಮಿಷನರ್ ಆಫೀಸ್ ಆ ಗೋವಿಂದಪ್ಪನ ಫೋನ್ ಮಾಡ್ಬಿಡ್ತೀವಿ ಸರ್. ಇಲ್ಲಿ ಫೋನ್. ನೀವು ಇಷ್ಟು ದೊಡ್ಡ ಮನುಷ್ಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈ ಸಣ್ಣ ವಿಷಯಕ್ಕೆ ಅವ್ರಿಗೆ ಯಾಕೆ ಫೋನ್ ಮಾಡ್ತೀರಾ? ಹೌದು, ಕಮಿಷನರ್ ಆಫೀಸ್ ನಲ್ಲಿ ರಂಗಪ್ಪ ಗೊತ್ತು, ಚಂದ್ರಪ್ಪ ಗೊತ್ತು. ಇವ್ರು ಯಾರು ಗೋವಿಂದಪ್ಪ? ಅಟ್ಟಿ ಅಂಗಡಿ ಕಾಣಲ್ಲ ಅವನು. ಅಯ್ಯೋ ಅಯೋಗ್ಯ ನನ್ನ ಮಕ್ಕಳ. ಕಮಿಷನರ್ ಆಫೀಸ್ ಮುಂದೆ ಟೀ ಅಂಗಡಿ ಹೆಸರು ಹೇಳಿ ನನ್ನ ಏನ್ ಮಾಡಿಸ್ತೀರಾ? ಈ ನನ್ನ ಮಕ್ಕಳನ್ನ ಕಟ್ಟಾಕ್ರೋ. ಹೇಗಿದೆ? ಮಟನ್ ಬಿರಿಯಾನಿ ಕೊಟ್ಟಿದಾರ, ರುಚಿ ಹೇಳಕ್ ಹೇಗಿದೆ ಅಂತ? ಅಲ್ಲ ಸರ್, ಅದ್ ಯಾವ್ದೋ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಒಳ್ಳೆ ಡಬ್ಬಾ ತರ ಕೊಟ್ಟಿಸಿದಿರಾ. ಚೇರ್ ಮೇಲೆ ಕೂತ್ಕೊಳ್ಳೋದ್ ಬದಲು ಕೋಲ್ ಮೇಲೆ ಕೂತಿದೀವ ಅಷ್ಟೇ. ಇದಕ್ಕೆ ಬಾಂಬೆ ಕಟ್ಟು ಅಂತಾರೆ. ಅಯ್ಯೋ ಎಷ್ಟೊತ್ ಬೇಕಾದ್ರೆ ಕೂತಿರ್ತೀವಿ ಬಿಡಿ. ಅರ್ಧ ಗಂಟೆ ಕೂತಿರಿ, ಆಮೇಲೆ ಏನು ಅಂತ ಗೊತ್ತಾಗುತ್ತೆ. ಫೋನ್ ಬಂತು ನೋಡಿ. ಹಲೋ, SI ಚಂದ್ರಪ್ಪ ಸ್ಪೀಕಿಂಗ್. ಎಸ್ ಸರ್. ಸರಿ ಸರ್, ಬಂದ್ಬಿಡ್ತೀನಿ ಸರ್, ಈಗಲೇ ಬರ್ತೀನಿ ಸರ್. ಸರಿ ಸರ್. ಈ ನನ್ನ ಮಕ್ಕಳು 2 hours ಆಗೋವರೆಗೂ ಹಾಗೆ ಕೂತಿರ್ಲಿ, ಆಮೇಲೆ ಬಂದು ವಿಚಾರಿಸ್ಕೋತೀನಿ. ACP ಆಫೀಸ್ಗೆ ಹೋಗ್ಬರ್ತೀನಿ. ಬಾಸ್ ಯಾಕೋ ಜುಮ್ ಜುಮ್ ಅಂತ ಇದೆ, ಲಕ್ವಾ ಹೊಡ್ದಂಗೆ. ಅಯ್ಯಯ್ಯೋ, ಕಷ್ಟ ಪಡ್ದಂಗೆ ಗ್ರೀಸ್ ಬರೋ ಪ್ರೋಗ್ರಾಮ್ ಇದೆಯೇ? ಬಾಸು ಯಾಕೋ ನರ ಸೇದ್ದಂಗ ಆಗ್ತಾ ಇದೆ. ಅಯ್ಯೋ ತಡ್ಕೊಳಕ್ ಆಗ್ತಿಲ್ವೇ? ಅಯ್ಯೋ ಬಾಸ್, ಕಾಲ್ ಮರ ಆಗೋಯ್ತು, ಹೆಣ ಬಿತ್ತೋದಂಗೆ. ಅಯ್ಯಪ್ಪ ಕಾಪಾಡ್ರಪ್ಪ, ಕಾಪಾಡ್ರಪ್ಪ. ನಿಮ್ ಕೈ ಮುಗಿತೀನಿ, ನನ್ ಬಿಚ್ಬಿಟ್ರ ನಿಮ್ ಕೈ ಮುಗಿತೀನಿ. ನನ್ ಕೈ ಧನಲಕ್ಷ್ಮಿ, ಬರ್ತಾ ಇದ್ದೀನಿ. ಡ್ಯೂಟಿಗೆ ಲೇಟ್ ಆಯ್ತು, ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಅಂತ ₹1 ಕೊಡು. ಆಯ್ತಾಯ್ತಾಯ್ತು, ತಗೊಳ್ಳಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಆಯ್ತು, ಬಾಯ್ ಮಕ್ಕಳ. ಬಾಯ್ ಡಿಡಿ. ಬಾಯ್ ಡಿಡಿ. ನಮಸ್ಕಾರ ಪುಟ್ಲಿಗೆ. ರೇವಣ್ಣರು, ಬನ್ನಿ 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 ಬನ್ನಿ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಗೋಯ್ತು. ಧನಲಕ್ಷ್ಮಿ, ಯಾರು ಬಂದಿದ್ದಾರೆ ನೋಡು, ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ, ನಿಮ್ಮನ್ನ ಫ್ಯಾಕ್ಟ್ರಿ ವಾಚ್ಮನ್ ಕೆಲಸದಿಂದ ಕಿತ್ತಾಕಿದೀವಿ ಅಂತ. ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರ? ಧನಲಕ್ಷ್ಮಿ, ಏನು ಆಗಿಲ್ಲ, ಮುಖಕ್ಕೆ ರೇವಣ್ಣರೇ,
ಯಜಮಾನ್ರಿಗೆ ನಾನು ಏನ್ ಅನ್ಯಾಯ ಮಾಡಿದೀನಿ ಅಂತ ನನ್ನ ಕೆಲಸದಿಂದ ತೆಗೆದ್ರಿ. ಅಯ್ಯ ಸ್ವಲ್ಪ ಹೇಳತಕ್ಕ ಸುಮ್ನಿರ್ರಿ. ನಿಮಗೆ ಯಜಮಾನ್ರು 1,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿ ಹೊಸ ಬಂಗ್ಲೆಗೆ ವಾಚ್ಮನ್ ಫಿಕ್ಸ್ ಮಾಡವ್ರೆ. ಧನು ಕೇಳ್ತೇನೆ, ನೀನ್ ನನ್ನ ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಕೊಟ್ಟಿದ ತಕ್ಷಣನೇ ನನ್ನ ಸಂಬಳನ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನನ್ನ ಕೆಲಸದಲ್ಲಿ ಪ್ರಮೋಷನ್ ಕೊಟ್ಟಿದ್ದಾರೆ. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್. ಬೀಗಿದ ಕೈ. ನೆನ್ನೆ ಯಜಮಾನ್ರು ಅವ್ರ ಹೆಣ್ಮಕ್ಳು ಕರ್ಕೊಂಡು ಅಮೆರಿಕಕ್ಕೆ ಹೋದ್ರು. ಬರೋದು ಇನ್ನೂ 1 ವರ್ಷ ಆಗುತ್ತೆ. ಅಡ್ರೆಸ್ ಏನಂದ್ರಿ? ನಂಬರ್ 81 3ನೇ ಕ್ರಾಸು 4ನೇ ಬ್ಲಾಕ್ ಜಯನಗರ. ಧಿತ್ತಳಾಂಗ್ ಬೀಗದಷ್ಟು ನನ್ ಕೈಲೈತೆ. ಬೀಗ ಓಪನ್ ಆಗೈತೆ. ಅಯ್ಯೋ ಶಿವನೇ. ಹಾ ನಕ್ಕಿ ಸಾಕು, ನಿಲ್ಸಿ. ಮುತ್ತುದ್ರು ಬಿಟ್ಟಾತು. ಬೀಗ ನನ್ನ ಹತ್ರ ಐತೆ. ಒಳಗಡೆ ಹೆಂಗ್ ಬಂದ್ರಿ? ಬೀಗ ಹೊಡೆದು. ಬೀಗ ಹೆಂಗ್ ಹೊಡೆದ್ರಿ? ವಾಟ್ ಇಸ್ ದಿಸ್ ಮಿಸ್ಟರ್ ಪುಟ್ಲಿಂಗು? ಒಳ್ಳೆ ಗುಗ್ಗು ತರ ಆಡ್ತಾ ಇದೀರಲ್ಲ. ಅಂದ್ರೆ ತೋರ್ಸಕ್ಕೋಸ್ಕರ ಮತ್ತೆ ಬೀಗ ಹೊಡಿಯಕ್ಕಾಗುತ್ತಾ? ಬುದ್ಧಿನೇ ಇಲ್ವಲ್ರಿ ನಿಮಗ್ ಪುಟ್ಲಿಂಗು? ನಿಮ್ಮಂತ ಹೆಣ್ಮಕ್ಳ ಹೆತ್ತ ಮೇಲೆ ಬುದ್ಧಿ ಇನ್ನೆಲ್ಲಿರುತ್ತೆ? ಹಲೋ ಮಿಸ್ಟರ್ ಪುಟ್ಲಿಂಗು. ಏನೋ ಬಂಗ್ಲೆ ಮೆಟ್ಲ ಮೇಲೆ ಕೂತಿದ ತಕ್ಷಣ ಮರ್ಯಾದೆನೇ ಇಲ್ವಲ್ಲ? ಏನ್ ಸಮಾಚಾರ? ಇನ್ಮೇಲೆ ಹಾಗೇನೆ ಹೋದ್ರೆ ಹೋಗ್ಲಿ ಅಂತ ನಿಮ್ಮ ನೀನು ಅಪ್ಪ ಅಂತ ತಿಳ್ಕೊಂಡಿದೀವಿ. ಇವಾಗ ಮರ್ಯಾದೆಯಾಗಿ ಒಳಗ್ ಬಂದು ಮನೆ ಎಲ್ಲ ತೋರ್ಸಿ. ತೋರ್ಸಲ್ಲ ಅಂದ್ರೆ ಸಾಕು ಸಾಕು. ತಗೊಳ್ಳಿ ಬೀಗ, ಹೋಗಿ ನೋಡೋಗಿ. ಓಪನ್ ದ ಡೋರ್.